ಸರ್ ಈಗ ನಾವು ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ಅದು ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಾನೆ, ನಾವೆಲ್ಲವನ್ನೂ ತ್ಯಾಗ ಮಾಡಿ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ಅದು ಮೊದಲಿಗೆ ಬರುತ್ತೆ, ಇದು ಸೆಕೆಂಡ್ರಿ ಬರುತ್ತೆ, ಅದು ಇಲ್ಲವೇ ಇಲ್ಲ. ಮಾಡೋ ಪ್ರತಿ ಕೆಲಸವು ಎಲ್ಲ ಟೀಚರ್ಸಿಂದ ಹಿಡಿದು ಪ್ರತಿಯೊಬ್ಬರದ್ದು ಕೂಡ ಅವರದ್ದೇ ಆದಂಥ ಜವಾಬ್ದಾರಿಗೆ ಇರುತ್ತೆ. ಈಗ ನಾವು ಇಂಡಿಯನ್ ನೇವಿ ಮತ್ತು ಮರ್ಚೆಂಟ್ ನೇವಿ ಅಂತ ನೋಡ್ತಾ ಇದ್ವಿ. ಸೊ ನಮಗೆ ಚೇಂಜಸ್ ತುಂಬ ಅಂತ ಅನ್ನಿಸಿದ್ರು ಜವಾಬ್ದಾರಿ ಅನ್ನೋದು ಅಥವಾ ಎಲ್ಲಿಗೆ ವರ್ಕ್ ಮಾಡ್ತಿದ್ದೀವಿ, ಏನಕ್ಕೆ ವರ್ಕ್ ಮಾಡ್ತಿದ್ದೀವಿ ಅನ್ನೋದಂತೂ ಕ್ಲಾರಿಟಿ ನಮಗಂತೂ ಇರುತ್ತೆ. ಸೊ ಈ ಎರಡು ವೇರಿಯೇಷನ್ಸ್ ಹೆಂಗಿರುತ್ತೆ, ಅಲ್ಲಿ ವರ್ಕ್ ಪ್ರೆಷರು, ಇಲ್ಲಿ ವರ್ಕ್ ಪ್ರೆಷರು, ಅಲ್ಲಿ ಆಗದೆ ಇರೋದು ಇಲ್ಲಾಗುತ್ತೆ, ಆ ಥರ ನಾವು ಡಿವೈಡ್ ಮಾಡಿ ನೋಡೋದಿದ್ರೆ ಹೆಂಗಂತ ಅಂದ್ರೆ ಇಂಡಿಯನ್ ನೇವಿ ಡಿಫರೆನ್ಸ್ ಅದು ಎರಡು ತುಂಬಾ ಡಿಫರೆಂಟ್. ಇಂಡಿಯನ್ ನೇವಿದೇನ್ ಕೆಲಸ, ನಮ್ಮ ಬಾರ್ಡರ್ ಅನ್ನು ಪ್ರೊಟೆಕ್ಟ್ ಮಾಡೋದು, ನಮ್ಮ ದೇಶನ ಪ್ರೊಟೆಕ್ಟ್ ಮಾಡೋದು, ಅಂಡ್ ಅಫೆನ್ಸ್ ಮಾಡಬೇಕು ಅಂದ್ರೆ ಈಗೇನೋ ಬೇರೆ ಕಡೆಯಿಂದ ಬರ್ತಾ ಇದ್ರೆ ನಾವು ಇದು ಮಾಡೋದು. ನಾವು ವಿ ಆರ್ ನಾಟ್ ಇನ್ ಟು ವಾರ್ ಅಟ್ ಆಲ್. ನಾವು ಬರೀ ವ್ಯಾಪಾರ ಮಾಡೋದು. ಈಗ ನಮ್ಗೆ ಆಯಿಲ್ ಬೇಕು, ನಮ್ಗೆ ಗ್ಯಾಸ್ ಬೇಕು, ನಮ್ಗೆ ಸಿಮೆಂಟ್ ಬೇಕು, ನಮ್ಗೆ ಈಗ ಚಿಕ್ಕ ಮುಖ ಶೂಸ್ ಇಂದ ಹಿಡಿದು ಈ ಫೋನು ಗೀನು ಎಲ್ಲ ಏನೇನಿದೆ ಡಿಫ್ರೆಂಟ್ ಟೈಪ್ ಆಫ್ ಶಿಪ್ಸ್. ಸೊ ನಮ್ದು ಕಮರ್ಷಿಯಲ್ ವ್ಯವಹಾರ ವಿಚ್ ಮೂವ್ಸ್ ದ ಹೋಲ್ ನೇಷನ್, ಬ್ಯಾಕ್ ಬೋನ್ ಆಫ್ ದ ಎಕಾನಮಿ ವರ್ಲ್ಡ್. ಈಗ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡೋದು, ಬೇರೆ ಕಡೆಯಿಂದ ತರೋದು, ಫ್ರಮ್ ಒನ್ ಕಂಟ್ರಿ ಟು ದ ಅದರ್. ಸೊ ಅಂಡ್ ದಿಸ್ ಇಸ್ ಇಂಟರ್ನ್ಯಾಷನಲ್. ನೇವಿ ಅಂದ್ರೆ ಈಗ ಆ ಇಂಡಿಯನ್ ನೇವಿ ಅವ್ರದ್ದು ಇಂಡಿಯಾದಿರುತ್ತೆ, UAE ನೋಡ್ದು UAE, ಅಮೆರಿಕಾ ನೋಡ್ದು ಅವ್ರದ್ದಿರತ್ತೆ, ಚೈನಾ ನೋಡ್ದು ಅವ್ರದ್ದಿರತ್ತೆ. ಸೊ ಎರಡರದ್ದು ಟೋಟಲ್ ಆಬ್ಜೆಕ್ಟಿವ್ಸೇ ಬೇರೆ. ಒಂದು ದೇಶನ್ ಪ್ರೊಟೆಕ್ಟ್ ಮಾಡೋದು, ಇನ್ನೊಂದು ವರ್ಲ್ಡ್ ಎಕಾನಮಿ ವ್ಯವಸಾಯ ಆರ್ಥಿಕವಾಗಿ ನಾವು ಸದೃಢವಾಗಿರ್ಬೇಕು ಅಂತಂದ್ರೆ ಸಪೋರ್ಟ್ ಇರ್ಲೇಬೇಕು. ಇನ್ನೇನು ಅದನ್ನು ಕೂಡ ದೇಶ ಸೇವೆನೆ. ನಮ್ದು ಈಗ ನೋಡಿ ನಮಗೆ ಈಗಲೇ ಗೊತ್ತಾಗ್ತಾ ಇದೆಯಲ್ಲ, ಅಯ್ಯೋ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು. ಸೊ ಈ ಯುದ್ಧ ಆದ್ಮೇಲೆ ಅನ್ಸುತ್ತೆ ನಮಗೆ ಇನ್ನೂ ಸ್ವಲ್ಪ ಇನ್ ಡೆಪ್ತ್ ಆಗಿ, ಇಲ್ಲ ನಮ್ಗೆ ಹಿಂಗೆ ಬರಕ್ ಕಷ್ಟ ಆಗತ್ತೆ, ಪ್ರಾಣ ಒತ್ತೆ ಇಟ್ಟು ನಮಗೋಸ್ಕರ ತರ್ತಾ ಇದ್ರು, ಇಷ್ಟು ದಿನಗಳ ಕಾಲ ಇದ್ರು, ಇವೆಲ್ಲ ನಮಗೆ ಇನ್ ಡೆಪ್ತ್ ಆಗಿ ಗೊತ್ತಾಗೋದು ಇಂಥ ಸಿಚುವೇಶನ್ಸ್ ಗಳಲ್ಲೇನೆ. ಇಲ್ಲ ನಾವೇನ್ ಥಿಂಕ್ ಮಾಡ್ತೀವಿ, ಓಕೆ ಬಾರ್ಡರ್ ಅಲ್ಲಿ ಇರ್ತಾರೆ ಹೆಂಗೋ ಆಗತ್ತೆ ಅಂತ, ಬಟ್ ಇದನ್ನು ಕೂಡ ದೇಶ ಸೇವೆ. ನಾನು ಅದಕ್ಕೆ ಕೇಳಿದ್ದು, ಒಂದೇ ತರದ ಅಲ್ಲದೆ ಇದ್ರು ಆ ಪ್ರೆಷರ್ಸ್ ಹಂಗೆ ಇರತ್ತೆ ಅಂತ. ದೇಶ ಸೇವೆ ಎಲ್ಲರೂ ಮಾಡ್ತಾ ಇದ್ದೀವಿ, ನೀವು ಎಲ್ಲಾರ್ಗು ಟೆಲಿಕಾಸ್ಟ್ ಮಾಡಿ ದೇಶ ಸೇವೆ ಮಾಡ್ತಾ ಇದ್ದಾರೆ, ಅವೇರ್ನೆಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಇವಾಗ ಶಿಪ್ ಓನರು ಫಾರ್ ಎಕ್ಸಾಂಪಲ್ ನಾರ್ವೆ ಅವನ್ ಆಗಿರ್ತಾನೆ, ಅದನ್ನ ರಿಜಿಸ್ಟರ್ ಮಾಡೋದು ಪನಮಾಲ್ ಮಾಡಿರ್ತಾನೆ. ಕಾರ್ಗೋ ತಗೊಂಡೋಗೋ ಓನರ್ ಚೈನಾದವನ್ ಆಗಿರ್ತಾನೆ, ಮ್ಯಾನೇಜ್ಮೆಂಟ್ ಅವರು ಇಂಗ್ಲೆಂಡ್ ಅವನ್ ಆಗಿರ್ತಾನೆ, ಓಡಿಸೋರು ನಾವಾಗಿರ್ತಾರೆ. ಸೊ ಇದು ತುಂಬಾ ಮಿಕ್ಸ್ಚರ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ನಡೀತಾ ಇರುತ್ತೆ. ಬಟ್ ಆದ್ರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ, ಒಂದು 2 ವಾರ 2 ತಿಂಗಳು ಶಿಪ್ ಓಡಾಡೋ ನಿಂತು ಹೋದ್ರೆ ಗ್ಲೋಬಲ್ ಎಕನಾಮಿನೇ ಕೊಲಾಪ್ಸ್ ಆಗುತ್ತೆ. ಹೌದು ಹೌದು ಸರ್. ಈಗ ಬೇರೆ ಅಂದ್ರೆ ಇವಾಗ ನಾವು ಈಗ ನೇವಿಲ್ ಓಡಾಡೋದು ಅಥವಾ ಈ ತರ ಹಿಂಗೆ ಸರಕು ಸಾಗಾಣಿಕೆ ಮಾಡೋದು ರಿಸ್ಕೇ ಇರುತ್ತೆ. ಕೆಲವೊಮ್ಮೆ ಹೈಜಾಕ್ ಆಗೋ ಚಾನ್ಸಸ್ಗಳಿರುತ್ತೆ, ಅಥವಾ ಕೆಲವೊಮ್ಮೆ ಇನ್ನೇನೋ ಪ್ರಾಬ್ಲಮ್ ಆಗಿರುತ್ತೆ. ಈಗ ನಾವು ಆತ್ಮರಕ್ಷಣೆಗೆ ಅಂತ, ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಅಂತ ನಿಮ್ಗಲ್ಲಿ ಏನ್ ವ್ಯವಸ್ಥೆ ಇರತ್ತೆ, ಹಿಂಗಿರತ್ತೆ? ಏನು ಇಲ್ಲ. ಅದು ಏನು ಅಂದ್ರೆ ವಿ ಹ್ಯಾವ್ ಗಾಟ್ ಸರ್ಟನ್ ಥಿಂಗ್ಸ್. ಈಗ ಏನು ಅಂದ್ರೆ ಒಂದು UKMTO ಅಂತಿದೆ, ಅವ್ರು ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಹೇಳ್ತಾ ಇರ್ತಾರೆ, ಇಲ್ಲಿ ಪೈರೇಟ್ ಆಕ್ಟಿವಿಟಿ ಆಗ್ತಾ ಇದೆ, ಇಲ್ಲಿ ಇದಾಗ್ತಾ ಇದೆ. ಸೊ ಇವ್ರು ಪ್ರೇಮ್ ಸರ್ ಹೇಳ್ದಂಗೆ ವಿ ಹ್ಯಾವ್ ಟು ಅವಾಯ್ಡ್ ದೋಸ್ ಥಿಂಗ್ಸ್. ಅದಾದ್ಮೇಲೆ ಏನಾರ ಬಂತು ಅಂದ್ರೆ ವಿ ಕ್ಯಾನ್ ಒಂದೊಂದ್ ಕಡೆ ಎಲ್ಲಿ ಪೈರೇಟ್ಸ್ ಎಲ್ಲ ಇರ್ತಾರೋ ಆರ್ಮ್ ಗಾರ್ಡ್ಸ್ ತಗೊಂಡು ಹೋಗ್ತೀವಿ, ಸೊ ಅವ್ರು ಹೊಡಿತಾರೆ. ಬಟ್ ಈ ಡ್ರೋನು ಈ ಮಿಸೈಲ್ಸ್ ಗೆ ಏನು ಮಾಡಕ್ ಆಗಲ್ಲ, ನಾವು ಸುಮ್ಮನೆ ಇರ್ಬೇಕಷ್ಟೇ, ಇನ್ನೇನು ಎಲ್ಲ ಇದ್ ಹಾಕೊಂತೀವಿ ಬ್ರಿಡ್ಜ್ ಮೇಲೆ, ಸ್ಯಾಂಡ್ ಬ್ಯಾಗ್ಸ್ ಇದ್ದು ಅದು ಜನದೆಲ್ಲಾನು ಅದಕ್ಕೇನಂತಾರೆ. ಬಟ್ ಅದ್ರ ಬಿಟ್ಟು ಇನ್ನೇನು ಮಾಡಲ್ಲ, ಅವ್ರು ಇಂಜಿನ್ ರೂಮ್ಗೆ ಹೊಡೆಯೋದವ್ರು. ನಾವು ಒಂದು ಹೇಳೋದಂದ್ರೆ, ನಾವು ಯೋಧರಲ್ಲ, ನಾವು ಏನಿದ್ದರು ಸಮುದ್ರ ನಾವಿಕರು. ನಮ್ಮ ಕೆಲಸ ಸರಕು ಸಾಗಾಣಿಕೆಗಳು ಕಳಿಸೋದು. ಆಕ್ಚುಲಿ ಪ್ರಪಂಚದಲ್ಲಿ ಪ್ರತಿಶತ 80% ಎಲ್ಲಾ ಸಾಮಾನುಗಳು ಹಡಗುಗಳ ಮೂಲಕನೇ ಹೋಗೋದು. ಬಟ್ ಹಾಗಿದ್ದಾಗ ನಮಗೆ ಒಂದು ಇಲ್ಲ, ನಮಗೆ ಆತ್ಮರಕ್ಷಣೆಗೆ ಏನೋ ಬೇಕು ಅಥವಾ ಸೇಫ್ಟಿ ಆಗಬೇಕು. ಈ ವಿಷಯದಲ್ಲಿ ನಾವೇನು ಕೇಳೋದಂದ್ರೆ, ಜಾಗತಿಕ ಎಲ್ಲಾ ಗೌರ್ಮೆಂಟ್ಗಳು ಹೇಳೋದೇ ಅಂದ್ರೆ ಸಮುದ್ರ ಸುರಕ್ಷಿತವಾಗಿರಬೇಕು, ಹಾಗೆ ಸಮುದ್ರ ಎಲ್ಲ ಒಂದು ಚೆನ್ನಾಗೇ ಇರುತ್ತೆ. ಈಗ ಸಮುದ್ರ ಸುರಕ್ಷಿತವಾಗಿದ್ರೆ ಸರಸು ಸಾಮಗ್ರಿಗಳು ಎಲ್ಲವೂ ಎಲ್ಲ ಕಡೆ ಹೋಗುತ್ತೆ, ಪ್ರತಿಯೊಬ್ಬರು ಖುಷಿಯಾಗಿರ್ತಾರೆ. ಆದರೆ ನಾವೇವತ್ತು ಯಾವುದೇ ರಾಜಕೀಯವಾಗಿ ಯಾವುದಕ್ಕೂ ನಾವೇನು ಡಿಸಿಷನ್ ತಗೊಳ್ಳೋದಿಲ್ಲ. ಅವ್ರ ಡಿಸಿಷನ್ಗಳಿಂದ ನಮಗೆ ಅಫೆಕ್ಟ್ ಆಗುತ್ತೆ. ಸಾಧ್ಯವಾದಷ್ಟು ಈ ವಾರ್ಗಳೆಲ್ಲ ನಿಂತ್ಕೊಳ್ಳಿ,
ಮತ್ತೆ ನಾರ್ಮಲ್ ಬರ್ಲಿ ಎಂಬ ಒಂದು ಪ್ರಾರ್ಥನೆ ಕರೆಕ್ಟ್ ಅಷ್ಟೇ. ಕರೆಕ್ಟ್. ಯಾಕಂದ್ರೆ ತುಂಬಾ ಜನಕ್ಕೆ ಇದು ಸೆನ್ಸ್ ಆಗಲ್ಲ. ಬಿಕಾಸ್ ನಾವು ATM ಗೆ ಹಣ ತುಂಬೋದಕ್ಕೆ ಎಷ್ಟು ಭದ್ರತೆಯಿಂದ ಬರ್ತಾರೆ, ಸಿಕ್ಕಾಪಟ್ಟೆ ಭದ್ರತೆ ಐತೆ, ಯಾರು ಬಂದ್ರೆ ಶೂಟ್ ಮಾಡ್ಬಿಡ್ತಾರೆ, ಆ ತರದ ಆಲೋಚನೆಯಲ್ಲಿ ಇರ್ತೀವಿ. ಸೊ ನಾವು ನೇವಿಲ್ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಮರ್ಚೆಂಟ್ ಇನ್ನೊಂದು ಮತ್ತು ಏನೇ ಆಗಿರ್ಲಿ, ಅವ್ರ ಆತ್ಮರಕ್ಷಣೆಗಂತನಾದ್ರೂ ಅವ್ರಿಗೆ ಏನಾದ್ರೂ ಒಂದು ಇದ್ದೇ ಇರುತ್ತೆ ಅನ್ನೋದನ್ನ ಭಾವಿಸಿರ್ತಾರೆ. ತುಂಬಾ ಜನಕ್ಕೆ ಇದು ನಿಜವಾಗ್ಲೂ ಗೊತ್ತಿರಲ್ಲ. ಇಲ್ಲ ನಮ್ಗೇನು ಈಗ ಒಂದು ಪ್ಲೇನ್ ಇಂದ ಹೆಲಿಕಾಪ್ಟರ್ ಇಂದ ಒಂದು ಮಿಸೈಲ್ ಹಾಕಿದ್ರೆ ಏನು ಮಾಡೋದು, ಏನ್ ಮಾಡಕ್ಕಾಗತ್ತೆ? ನೀವೆಲ್ಲ ಬರೀ ಅಲ್ಲಿ ಹೋಗದೇ ಇರ್ಬೋದು ಅಷ್ಟೇ. ದಟ್ಸ್ ದ ಓನ್ಲಿ ಥಿಂಗ್. ನೀವು ಮಾಡೋ ನಿಮ್ದು ಆ ಜಾಗದಲ್ಲಿ ಇರಬಾರ್ದು. ಅಂತ ಕಂಪ್ನಿಲಿ ಕೆಲಸ ಮಾಡಬಾರ್ದು. ಯಾರು ಹೇಳಿದ್ರಲ್ಲ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಇರುತ್ತೆ, ಅಂತ ಕಡೆ ಕೆಲಸ ಮಾಡದೆ ಹೋದ್ರೆ ಬೆಟರ್ ಅಷ್ಟೇ. ಈಗ ನೀವ್ ಹೇಳಿದಾಗ ATM ಅಂದ್ರೆ ಅವ್ರು ಎಷ್ಟು ತಗೊಂಡ್ಬೋದು, 2 ಕೋಟಿ 3 ಕೋಟಿ. ಬಟ್ ನಾವು ಶಿಪ್ ಇವಾಗ 1000 ಕೋಟಿ, ಕಾರ್ಗೋ ಒಂದು 800 ಕೋಟಿ, 2000 ಕೋಟಿ ವರ್ತಿದೆ. ಬಟ್ ಅದಕ್ಕೆ ಪ್ರೊಟೆಕ್ಷನ್ ಇರೋದು.